ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್. ಇವತ್ತೇನು ಸ್ಪೆಷಲ್ ಅಂತ ಹೇಳಿದ್ರೆ, ನಮ್ಮೂರಲ್ಲಿರೋದು ಒಂದು ಈಶ್ವರ ದೇವಸ್ಥಾನಕ್ಕೆ ನಾನು ನಿಮ್ಮನ್ನ ಇವತ್ತು ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ನಾನು ಮದುವೆಗಿಂತ ಮುಂಚೆ ನನಗೆ ಗಂಗೆ ಪೂಜೆ ಮಾಡಿಸಿದ್ರು. ಆವಾಗ ನೆನೆಸ್ಕೊಂಡಿದ್ದೆ ನಾನು ಪ್ರಮೋದ್ ಅವ್ರನ್ನ ಕರ್ಕೊಂಡು ಇಲ್ಲಿಗೆ ಬರ್ತೀನಿ ಅಂತ. ಅನ್ಫಾರ್ಚುನೇಟ್ಲಿ ಅವ್ರ ಜೊತೆ ಬರೋಕ್ಕಾಗಿಲ್ಲ. ಹಾಗಾಗಿ 4 ಇಯರ್ಸ್ ಆದಮೇಲೆ ಇವಾಗ ನನ್ನ ಮಗನ ಕರ್ಕೊಂಡು ಆ ಟೆಂಪಲಿಗೆ ಹೋಗ್ತಾ ಇದ್ದೀನಿ. ಖುಷಿ ಇದೆ. ಬಟ್ ನೆಕ್ಸ್ಟ್ ಟೈಮ್ ಪ್ರಮೋದ್ ಅವ್ರನ್ನ ಮಗುನ ನಾನು ಹೋಗೋಕ್ಕೆ ಟ್ರೈ ಮಾಡ್ತೀನಿ. ಟ್ರೈ ಎಲ್ಲ ಹೋಗಲೇಬೇಕು, ಯಾಕಂದರೆ ನಾನು ಬರ್ತೀನಿ ಅಂತ ಬೇಡ್ಕೊಂಡಿದ್ದೀನಿ. ಅದು ಮತ್ತು ಇಲ್ಲೊಂದು ಜಾತ್ರೆ ನಡೀತೆ, ಅದಕ್ಕೂ ಸಹ ನೋಡೋಣ, ಟೈಮ್ ಬಂದಾಗ ಅವ್ರನ್ನ ಕರ್ಕೊಂಡು ಬರ್ತೀನಿ. ಈಗ ಸದ್ಯಕ್ಕೆ ಟೆಂಪಲ್ಗೆ ಹೋಗೋಣ, ಹೇಗಿದೆ ಅಂತೆಲ್ಲ ತೋರಿಸ್ತೀನಿ. ಈಗ ಸದ್ಯಕ್ಕೆ ನಾವು ಬ್ರೇಕ್ಫಾಸ್ಟ್ ಮಾಡಿಲ್ಲ. ಶ್ರೇಯಾಂಶಿಗೆ ಮಾತ್ರ ಬ್ರೇಕ್ಫಾಸ್ಟ್ ಕೊಟ್ಟಿದ್ದು, ಅಂದರೆ ಬನಾನಾ ತಿನ್ನಿಸಿದ್ದೀನಿ, ಫ್ರೂಟ್ಸ್ ಮಾತ್ರ. ಇನ್ನು ಅಲ್ಲಿ ಹೋಗಿ ಬಂದಮೇಲೆ ಬ್ರೇಕ್ಫಾಸ್ಟ್ ಮಾಡಬೇಕು. ಇವಾಗ ನಿಮಗೆ ಟೆಂಪಲ್ ತೋರಿಸ್ತೀನಿ. ಫುಲ್ ಗದ್ದೆಯಿಂದ ಹೋಗೋದು ಮತ್ತು ನೀರು ಎಲ್ಲ ಹರಿತಾ ಇರುತ್ತೆ, ಚೆನ್ನಾಗಿರುತ್ತೆ ಗೈಸ್. ತುಂಬಾ ಖುಷಿಯಾಗುತ್ತೆ. ನಾನು ಹೋಗಿ 4 ಇಯರ್ಸ್ ಆಗಿದೆ, ಇವಾಗ ಹೋಗ್ತಾಯಿದ್ದೀನಿ 4 ಇಯರ್ಸ್ ನಂತರ. ಇವಾಗ ಹೇಗಿದೆ ಅಂತ ಗೊತ್ತಿಲ್ಲ. ಹೋಗೋಣ, ಹೊರಡೋಣ, ಬನ್ನಿ. ಇಲ್ಲಿ ಟೆಂಪಲ್ ಹೋಗೋದು ಅಂದರೆ ಮನೆ ಕೆಳಗಡೆನೇ ಇಲ್ಲಿ ಮಾರ್ಕೆಟ್ ಇದೆ. ಈಗ ಮಾರ್ಕೆಟಿಗೆಲ್ಲ ಅರೇಂಜ್ ಮಾಡ್ಕೊತಾ ಇದ್ದಾರೆ. ಇನ್ನೊಂದು 12 ಅಷ್ಟರಲ್ಲಿ ಎಲ್ಲ ಅರೇಂಜ್ ಆಗಿರುತ್ತೆ. ಎಲ್ಲರೂ ಪರ್ಚೇಸಿಂಗ್ ಬರ್ತಾರೆ. ಇದು ರೋಡ್, ಟೆಂಪಲಿಗೆ ಹೋಗೋ ರೋಡ್ ಗೈಸ್. ಇವಾಗ ಹಣ್ಣು ಕಾಯಿ ತೊಗೊಳೋಣ ಅಂತ ಇವಾಗ ಅಂಗಡಿಗೆ ಬಂದಿದ್ದೀವಿ. ಅಜ್ಜಿ ತೊಗೊಂಡು ಬರ್ತೀವಿ ಅಂತ ಅಂಗಡಿಗೆ ಹೋಗಿದ್ದಾರೆ. ಶ್ರೇಯಾಂಶ್ ಇಲ್ಲಿ ನಿಂತಿದ್ದಾನೆ ನೋಡಿ. ಮುತ್ತಶಿಂಡೆಕಾಯಿ ಬಿಡ್ಸಿಟ್ಟು ನಾವು ಗೈಸ್, ಸ್ಟಾರ್ಟಿಂಗ್ ಇಲ್ಲಿಂದ ಶಾಪಿನ ಪಕ್ಕ ಒಂದು ರೋಡ್ ಇದೆ, ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಸರ್ ನೀವು ಮುಂಬಲ್ಪೋ ಮುತ್ತಶಿಂಡೆ ಕೂಡ ಇವನು ನನ್ನ ಕೈಯೇ ಬಿಡೋಲ್ಲ ಗೈಸ್. ಇವಾಗ ಆಮೇಲೆ ರೋಡಿಂದ ಹಿಂಗೆ ಹೋಗ್ಬೇಕು. ಅಜ್ಜಿ ಮುಂದೆ ನಡಕ್ಕೆ ಸನ್ನಿ ವಿಡಿಯೋದಲ್ಲಿ ಬರಟೆ. ಇನ್ನು ಸ್ವಲ್ಪ ಮುಂದೆ ಹೋಗ್ತಿದ್ದಂಗೆ ಗದ್ದೆ ಎಲ್ಲ ಸಿಗುತ್ತೆ, ನೀರು ಹರಿಯೋದೆಲ್ಲ ಇರುತ್ತೆ, ಚೆನ್ನಾಗಿರುತ್ತೆ ಅಲ್ಲ ಸೇಸಮ್ಮ. ನೆಕ್ಸ್ಟ್ ಬಂದರೆ ಇಲ್ಲಿ ಸ್ವಲ್ಪ ಟಾರ್ ರೋಡ್ ಇದೆ, ಇಲ್ಲಿಂದ ಹೋಗಬೇಕು. ಸನ್ನಿ ಹಾಯ್ ಮಾಡಿ. ಇಲ್ಲೆಲ್ಲ ನೋಡಿ ಫುಲ್ಲು ಹಸಿರು, ಸುತ್ತ ಫುಲ್ಲು ಹಸಿರು, ಎಷ್ಟು ಚೆನ್ನಾಗಿದೆ ನೋಡಿ. ನನಗೆ ಅದಕ್ಕೆ ಇಲ್ಲಿ ಈಶ್ವರ ಟೆಂಪಲಿಗೆ ಹೋಗೋಕ್ಕೆ ತುಂಬ ಇಷ್ಟ. ಇಲ್ಲಿ ನೋಡಿ ಎಲ್ಲರ ಮನೆ ಮುಂದೆ ಕಾಫಿ ಕಣಕ್ಕೆ ಹಾಕಿ ಬಿಸಿಲಲ್ಲಿ ಒಣಗಕ್ಕೆ ಬಿಟ್ಟಿದ್ದಾರೆ. ಗೈಸ್, ಇವಾಗ ಹೋಗ್ತಾ ಇರೋದು ಗದ್ದೆಗೆ. ಇಲ್ಲಿಂದನೇ ನನ್ನ ಫೇವ್ರೆಟ್ ಈ ಟೆಂಪಲಿಗೆ ಹೋಗೋದು, ತುಂಬಾ ಚೆನ್ನಾಗಿರುತ್ತೆ. ಮೆಲ್ಲ ನಡ್ಕೊಳ ಸನಿ. ಹಾಂ ಹೋಗಿ ನೋಡಿ, ಹಿಂಗೆ ದಾಟ್ಕೊಂಡು ಹೋಗ್ಬೇಕು. ಇವನು ನೋಡಿ, ಅವನ್ನ ಎತ್ತಿ ಕೆಳಗೆ ಹಾಕೊಳ್ಳಿ ಶಿವಸಮ್ಮ. ಹಾಂ ಇವ್ನ ಕೈ ಇಟ್ಕೊಳ್ತೀರಾ? ಮೆಲ್ಲ ನಡ್ಕೆ. ನಡೆಸಿ ಅವನಿಗೆ, ನಡೀಲಿ. ಓಡೋಣ ಸನಿ. ಗೈಸ್, ಇವನು ಒಳ್ಳೆ ಜೋಶಲ್ಲಿ ಓಡೋಗ್ತಾ ಇದ್ದಾನೆ. ಮೆಲ್ಲ ನಡೆಯೋ ಅಂದರೆ. ಇಲ್ಲಿ ನೋಡಿ ಫುಲ್ಲು ಎಷ್ಟು ಚೆನ್ನಾಗಿದೆ ನೋಡಿ, ಒಳ್ಳೆ ಟ್ರಕ್ಕಿಂಗ್ ಬರೋ ಥರ ಫೀಲ್ ಆಗುತ್ತೆ. ಅದ ನಿಕ್ಕು ಹಂಗನೆ ಓಡೋಣ ಸನಿ. ಮುತ್ತಶಿಗೆ ಬಿಡ್ಕೇನಾವಲ್ಲ, ಓಡೋಣ ಮುತ್ತಶಿ ಜಾರಿ ವ್ಯೂ. ಇವನೊಳ್ಳೆ ಇವನೇ ಕರ್ಕೊಂಡು ಹೋಗೋಂಥರ ಕರ್ಕೊಂಡು ಹೋಗ್ತಿದ್ದಾನೆ ನೋಡಿ. ಸನಿ ಮೆಲ್ಲ ನಡ್ಕೊಂಡು, ಮುತ್ತಶಿ ಜಾರಿ ವ್ಯೂ. ಅವನಿಗೆ ಶೂ ಗ್ರಿಪ್ ಇದೆಯಲ್ಲ, ಜಾರೋದಿಲ್ಲ, ಅದಕ್ಕೆ ಅವ್ನು ಹಂಗೆ ಹೋಗ್ತಾ ಇರೋದು. ಇಲ್ಲಿ ನೋಡಿ ಬಂಡೆ ಎಷ್ಟು ಚೆನ್ನಾಗಿದೆ, ಗ್ರೀನರಿ. ಇಲ್ಲಿ ಒಂದು ಸರ್ತಿ ಎಲ್ಲರೂ ಕರ್ಕೊಂಡು ಬರಬೇಕು ನನಗೆ ಈ ದೇವಸ್ಥಾನಕ್ಕೆ. ನೋಡಿ ಒಳ್ಳೆ ಈ ಮೂವಿಯಲ್ಲಿ ನೋಡ್ತೀವಲ್ಲ ಆ ಥರ ಫೀಲ್ ಆಗುತ್ತೆ. ಸನಿ ಮೆಲ್ಲ ನಡ್ಕ. ಈಗ ನೋಡಿ ಅಜ್ಜಿನೇ ಹೇಳ್ಕೊಂಡು ಹೋಗ್ತಾ ಇದ್ದಾನೆ. ಮೆಲ್ಲ ನಡ್ಕ. ಮುತ್ತಶಿಗೆ ನಡ್ಕೊಳವಲ್ಲ, ಮುತ್ತಶಿವ್ ಎಲ್ದಲ್ಲೇ. ಅಜ್ಜಿಗೆ ನಡಿಯೋಕ್ಕಾಗೋದಿಲ್ಲ, ಮೆಲ್ಲ ಕರ್ಕೊಂಡು ಹೋಗ್ಬೇಕು. ಸನ್ನಿಗೆ ದಾರಿ ಗೊತ್ತಾ?
ದೇವಸ್ಥಾನಕ್ಕೆ ಹೋಗೋಕ್ಕೆ ಗೊತ್ತಿದೆಯಂತೆ, ಗೊತ್ತಿದೆಯಾ? ಇನ್ನು ಗದ್ದೆ ಒಳಗೆ ಇಳಿಬೇಕು ಗೈಸ್ ಇದಾದ ತಕ್ಷಣ. ನೋಡಿ ಇವಾಗ ನಾನು ಅಲ್ಲಿ ಈ ಗದ್ದೆ ತೋರಿಸಿದ್ನಲ್ಲ, ಅಲ್ಲಿಂದ ಇನ್ನೂ ಸ್ವಲ್ಪ ಸೈಡಲ್ಲಿ ಟರ್ನ್ ಆಗೋಕ್ಕೆಲ್ಲ ಜಾಗ ಇದೆ. ಅಲ್ಲೆಲ್ಲ ಟರ್ನ್ ಆದ ತಕ್ಷಣ ಈ ಥರ ಜಾಗ ಸಿಗುತ್ತೆ. ನಡೀರಿ. ಸರಿ ರೀ, ಓಕೆ. ಕೈ ಇಟ್ಕೊಳ್ಳಿ ಅಜ್ಜಿದು. ನಮ್ಮ ಅಜ್ಜಿಗೆ ಹೆದರಿಕೆ ಅವನ್ನ ಕರ್ಕೊಂಡು ಬರೋಕ್ಕೆ. ಇವಾಗ ಗೈಸ್ ಇಲ್ಲಿ ಕೆಳಗೆ ನೀರು ದಾಟಕ್ಕೆ. ಇಲ್ಲಿ ಸೇತುವೆ ಮಾಡಿದ್ದಾರೆ, ಬಟ್ ಈ ಸೇತುವೆ ಗಟ್ಟಿ ಇಲ್ಲ ಗೈಸ್. ನಾವೇನಾದ್ರು ಹತ್ತು ಮುರಿದೋಗ್ಬಿಡುತ್ತೆ. ಹಾಗಾಗಿ ಇವಾಗ ಕೆಳಗಿಂದನೇ ನಡ್ಕೊಂಡು ಹೋಗೋಣ ಅಂತ ಅಜ್ಜಿ ಹೇಳಿದ್ರು. ಕೆಳಗಿಂದ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ ನೀರಲ್ಲಿ ಇಲ್ಲಿಂದ ಕಾಲು ತೊಳ್ಕೊಂಡು ಹೋಗ್ಬೇಕು. ಅಲ್ಲಿದೆಯಲ್ಲ, ನನ್ನ ಲೆಗ್ಗಿನ್ಸ್ ನೆಂದೋಗ್ಬಿಡುತ್ತೆ. ತಡೀರುವ ನಿಮಿಷ ಗೈಸ್. ಇವಾಗ ನೋಡಿ ಎಷ್ಟು ತನಕ ಮುಳುಗೋಗುತ್ತೆ ಕಾಲು. ಎಷ್ಟು ಚಂದ ಬೆಳಗ್ಗೆ ಬರ್ಬೇಕಾದ್ರೆ ತಣ್ಣಗೆ ಚೆನ್ನಾಗಿ ಅನಿಸುತ್ತೆ. ನಡೀರಿ ಸೇಸಮ್ಮ. ನೀರು ಸೌಂಡ್ ಕೇಳಿಸ್ತಾ ಇದೆಯಾ ನಿಮಗೆಲ್ಲರಿಗೂ? ಇನ್ನು ಈ ಗದ್ದೆ ಸುತ್ಕೊಂಡು ಹೋಗ್ಬೇಕು. ದೇವಸ್ಥಾನ ಎಲ್ಲಿದೆ ಅಂತ ನನಗೆ ಕಾಣಿಸ್ತಾ ಇಲ್ಲ. ನೋಡಿ ಫುಲ್ ಸುತ್ತ ಹೇಗಿದೆ. ಇದು ಭತ್ತ ಗೈಸ್, ಗಾಳಿಗೆಲ್ಲ ಬಿದ್ದೋಗಿದೆ, ಒಣಗಿದೆ. ಇನ್ನು ಅವರು ಭತ್ತನ ಒಡೆದು ತೆಗಿಬೇಕಷ್ಟೆ. ಏನಾಯಿತು? ನೀವು ಒಂದು ಚಪ್ಪಲಿ ಹಿಡ್ದಿಟ್ಟಿರಂತೆ. ನೀವು ಚಪ್ಪಲಿ ನಿಕ್ಕ ಮುತ್ತಶ್ಶಿ ಮುಂದೆ ಪೋಟೆ ನುಂಬಲ್ ಪೋಟೆ ಬಿಡಿ. ಮುತ್ತಶ್ಶಿ ಹೆಂಗ್ ನಡೀತಾರ ನೋಡ್ಕೊಂಡು ನಡಿಬೇಕಾಯ್ತಾ? ಓಕೆ, ಡನ್ ಹಾಕಿ. ಬರ್ತಾಯಿದ್ದ, ನೀವು ನಡೀರಿ, ನಾನು ಇದ್ದೀನಲ್ಲ ಹಿಂದೆ. ಇಲ್ಲಿ ನೋಡಿ ಗೈಸ್ ಅಡಿಕೆ ಮರ. ಮತ್ತು ನಾನು ಅಲ್ಲಿ ಕಾಫಿದು ಬ್ರಣ್ಣ ಇಲ್ಲಿ ಎಳಿತಾ ಇದ್ರಲ್ಲ, ಅದನ್ನ ಕಾಫಿ ಅಂದೆ. ಆ ಕಡೆ ಸೈಡ್ ಮನೆ ಹತ್ರ ಇದ್ದಿದ್ದು ಕಾಫಿ, ಈ ಕಡೆ ಸೈಡ್ ಅಡಿಕೆನ ಅವ್ರು ಒಣಗಿಸ್ತಾ ಇದ್ದಿದ್ದು. ಇಲ್ಲಿ ನೋಡಿ ಅಡಿಕೆ ತೋಟ. ಮೇ ಬಿ ಪ್ರಮೋದ್ ಅವ್ರಿಗೆ ಇವಾಗ ಅನಿಸ್ತಾ ಇರುತ್ತೆ, ಅಯ್ಯೋ ಟೆಂಪಲಿಗೆ ಹೋಗ್ಬೇಕಿತ್ತು ಅಂತ. ಅದೇ ಟೈಮ್ ಇದ್ದಿಲ್ಲ, ಹಾಗಾಗಿ ಅವ್ರಿಗೆ ಬರೋಕ್ಕಾಗಿಲ್ಲ. ನೆಕ್ಸ್ಟ್ ಟೈಮ್ ಖಂಡಿತ ಕರ್ಕೊಂಡು ಬರ್ತೀನಿ. ರೋಡ್ ಮಾರ್ತೋಯ್ತಾ? ನೋಡಿ ರೋಡ್ಗಂತಿಲ್ವಾ? ಇಲ್ಲೇ ಈ ಥರ ಇದೆಯಲ್ಲ, ಇಲ್ಲೇ ಇರ್ಬೋದೇನೋ. ಫೈನಲಿ ದಾರಿ ಸಿಕ್ತು, ರೋಡ್ ಹೋಗ್ತಾ ಇದ್ದೀವಿ. ಇನ್ನಿನ ಮೇಲೆ ಹತ್ಬೇಕಿಲ್ಲಿ, ತುಂಬ ಮೇಲೆ ಹತ್ಬೇಕು ಅಂದ್ಕೊತೀನಿ. ದೇವಸ್ಥಾನ ಅದೇ ಗೈಸ್, ದೇವಸ್ಥಾನ ಅಲ್ಲಿ ಜನ ಕಾಣ್ತಿದ್ದಾರಲ್ವ, ಅದೇ ದೇವಸ್ಥಾನ. ಅರ್ಧ ಇಲ್ಲೆಲ್ಲ ವೀಡಿಯೋ ಕಟ್ ಮಾಡಿದ್ದೀನಿ, ಯಾಕಂದರೆ ಅದು ಫುಲ್ಲು ರೆಕಾರ್ಡ್ ಮಾಡ್ಕೊಂಡು ಹೋಗೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು. ಇನ್ನು ಇಲ್ಲೇ ಹತ್ಕೊಂಡು ಹೋಗಬೇಕು. ತುಂಬ ದೂರನೇ ನಡ್ಕೊಂಬಂದಿದ್ದೀವಿ. ನೋಡಿ ಇಲ್ಲೆಲ್ಲ ನೀರು. ಫಸ್ಟು ನಾವು ಸಣ್ಣವ್ರಿದ್ದಾಗ ಸಿಕ್ಕಾಪಟ್ಟೆ ನೀರಿತ್ತು, ಬಟ್ ಇವಾಗೇನು ಅಷ್ಟಿಲ್ಲ. ನಾನು ಆ ಇಮ್ಯಾಜಿನೇಷನಲ್ಲೇ ಅಂದೆ ನಿಮಗೆ ನೀರೆಲ್ಲ ಹರಿಯೋದೆಲ್ಲ ಇರುತ್ತೆ ಅಂತ, ಬಟ್ ಅಷ್ಟೇನಿಲ್ಲ. ಬಟ್ ಇಲ್ಲಿ ಬಂದರೆ ನಿಜವಾಗ್ಲೂ ನೀವು ತುಂಬಾ ಖುಷಿ ಪಡ್ತೀರಾ, ಅಷ್ಟು ಚೆನ್ನಾಗಿದೆ. ನೋಡಿ ಹರಿದೋಗ್ತಿದೆ ನೀರು. ಇಲ್ಲೆಲ್ಲ ನಾವು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಮೀನೆಲ್ಲ ಹಿಡಿಯೋಕ್ಕೆ ಟ್ರೈ ಮಾಡ್ತಾಯಿದ್ವಿ, ನಾನು ನಮ್ಮ ಅಕ್ಕ ನಮ್ಮ ಅಣ್ಣ ಎಲ್ಲ. ಅವ್ನು ಮೀನಿದೆಯಾ ಹಿಡಿಯೋಣ ಅಂತಿದ್ದಾನೆ ಸನ್ನಿ. ದೇವಸ್ಥಾನ ಸಿಕ್ತು. ಇಲ್ಲಿ ಕೊಡಕೆ ಎಲ್ಲ ಇದೆ, ಹಸು ಎಮ್ಮೆ ಅದೆಲ್ಲ ಸಾಕ್ತಾರೆ ಇಲ್ಲಿ. ಲಾಸ್ಟ್ ಬಂದಿದ್ದು ನನಗೆ ಗಂಗೆ ಪೂಜೆ ಮಾಡಿಸಿದ್ರು, ಗಂಗೆ ಸ್ನಾನ ಮಾಡಿಸಿದ್ರು. ಮದುವೆಗಿಂತ ಮುಂಚೆ ಮಾಡಿಸ್ಬೇಕು ಅಂತ ಅವಾಗ ಬಂದಿದ್ದು ಲಾಸ್ಟ್. ಏನು ಸನ್ನಿ? ಸರಿ. ಇವಾಗಲೇ ಬರ್ತಾ ಇರೋದು. ಅದಾದಮೇಲೆ ಇದು ನೋಡಿ, ಇದು ಕೊಡಕೆ, ಹಸು ಎಮ್ಮೆ ಎಲ್ಲ ಇದೆ ಇಲ್ಲಿ. ಸರಿ. ಇವನು ಹೇಳ್ತಿದ್ದಾನೆ ನನಗೆ ರೋಡ್ ಸೈಡಲ್ಲಿ ಬನ್ನಿ ಅಂತ. ತಲುಪಿದ್ವಿ ಗೈಸ್, ಟೆಂಪಲ್ ತಲುಪಿದ್ವಿ. ಈ ಸೈಡ್ ರೈಟ್ ನೋಡಿ. ಸರಿಮ್ಮ ಗೈಸ್, ಇವಾಗ ಟೆಂಪಲ್ ತಲುಪಿದ್ವಿ. ಇಲ್ಲಿ ಸ್ಲಿಪ್ಪರ್ ಬಿಡಿಸ್ಬೇಕು. ಇಲ್ಲಿ ಸ್ಲಿಪ್ಪರ್ ಬಿಚ್ಚದ ಪೂಜೆ ಆಗ್ತಾ ಉಂಟು. ಇಲ್ಲಿ ಬಿಡ್ಸೋಣ.
ಶೂ ರಿಮೂವ್ ಹಾಕುತ್ತಾನೆ. ಏನು ಏನು ಬಿಚ್ಚಿ ಶೂ ಬಿಚ್ಚಿ. ಗೈಸ್ ನನಗೆ ಗಂಗೆ ಪೂಜೆ ಮಾಡಿದ್ರು ಅನ್ನಲ್ಲ, ಅದಿದೆ ಈ ಹುಡ್ಗಿಗೆ ಮಾಡ್ತಿದ್ದಾರೆ ನೋಡಿ. ತಡೀರಿ ನಾನು ಇದೊಂದು ವೀಡಿಯೋ ಮಾಡ್ಕೊತೀನಿ. ಗೈಸ್ ಆ ಹುಡ್ಗಿದ ಗಂಗಾ ಸ್ನಾನ ಮಾಡೋದು ವೀಡಿಯೋ ಮಾಡೋಣ ಅಂದರೆ ಅವರೆಲ್ಲರೂ ನನಗೆ ಕೆಕ್ಕರ್ಸ್ಕೊಂಡು ನೋಡ್ತಾಯಿದ್ರು ಹಿಂಗೆ. ಅದಕ್ಕೆ ನಾನು ಬೇಡ, ನನಗೆಲ್ಲರೂ ಬೈದ್ಬಿಡ್ತಾರೆ ಅಂತ ವೀಡಿಯೋ ಅಲ್ಲಿಗೆ ಸ್ಟಾಪ್ ಮಾಡಿದೆ. ಇವಾಗ ನಾವು ಆವಾಗಲೇ ಗದ್ದೆಯಿಂದ ಬಂದ್ವಲ್ಲ, ಈಗ ರೋಡಿಂದ ಹೋಗ್ಬೋದಂತೆ. ನಮ್ಮ ಅಜ್ಜಿ ಇಲ್ಲಿ ಸ್ವಲ್ಪ ಹತ್ರ ಆಗುತ್ತೆ, ಗದ್ದೆಲ್ಲ ದಾಟೋಕ್ಕಾಗೋದಿಲ್ಲ, ವಯಸ್ಸಾಯ್ತಲ್ಲ ನಮ್ಮ ಅಜ್ಜಿಗೆ. ಅದಕ್ಕೆ ರೋಡಿಂದ ಹೋಗೋಣ ಅಂತ ರೋಡ್ ಆಸಿಂದ ಹೋಗ್ತಿದ್ವಿ. ಇಲ್ಲೇನೋ ಬಸವನ ಕಟ್ಟೆ ಇದೆಯಂತೆ, ಅದು ಏನಂತ ನಂಗೆ ಗೊತ್ತಿಲ್ಲ. ಏನಿದೆ ಅಂತ ಕೇಳಿದ್ರೆ ನಮ್ಮ ಅಜ್ಜಿ ನೀನೇ ನೋಡು ಅಂತಿದ್ದಾರೆ. ಬನ್ನಿ ನೋಡೋಣ ಅದೇನಿದೆ ಅಂತ. ಏನು ಭಂಡಾರ ಇಡೋದು? ಯಾವಾಗ ಇಡೋದು? ಜಾತ್ರೆ ದಿವಸ ದೇವ್ರಿನ ಭಂಡಾರ ಎಲ್ಲ ಆ ಮನೇಲಿ ಇಡ್ತಾರೆ. ಹಾಂ ಹಾಂ ಓ ಅಲ್ಲಿ ಇರುವೆ ಇದೆ ಅಂತೆ. ನಡೀರಿ. ಹಾಂ ಹಾಂ ತೋರಿಸಿ. ಹಾಂ ನೋಡಿ ಅಲ್ಲಿ ಇರುವೆ ಇದೆಯಂತೆ. ಅಲ್ಲಿ ಏನು? ಇರುವೆ. ಹಾಂ ಸರಿ. ಹಾಂ ಸರಿ ತೆಗಿತಾ ಇದ್ದೀನಿ ಮಗನೇ. ಅವ್ನು ನಡೆಯೋದೆಲ್ಲ ವೀಡಿಯೋ ಮಾಡ್ಬೇಕಂತೆ. ಹಾಂ ಸರಿ. ಹಾಂ ಸರಿ. ಇಲ್ಲಿ ನೋಡಿ ಗೈಸ್, ಇದು ತುಂಬ ಚೆನ್ನಾಗಿದೆ ಹೋಗೋಕ್ಕೆ. ಇದು ಈ ರೋಡಿಗೆ ಬಂದಿದ್ದಿಲ್ಲ. ಹಾಂ ಇದೇ ಬಸವನ ಕಟ್ಟೆ ನೋಡಿ. ಹಾಂ ಇದೇ ಬಸವನ ಕಟ್ಟೆ. ಜಾತ್ರೆ ದಿವಸ ದೇವ್ರನ್ನೆಲ್ಲ ಅಲ್ಲಿ ಎಷ್ಟು ದೇವ್ರಿದೆ, ಸುಮಾರು ದೇವ್ರಿದೆ ಅಂತ. ಎಲ್ಲ ದೇವ್ರನ್ನ ಕರ್ಕೊಂಬಂದು ಇಲ್ಲಿ ಕೂರಿಸ್ತಾರೆ ಜಾತ್ರೆ ದಿವಸ. ಗೈಸ್ ನಮ್ಮ ಅಜ್ಜಿ ಒಂದೇ ಸತಿ ಗಾಬರಿ ಕೊಟ್ಬಿಟ್ರು, ಇಲ್ಲಿ ರೋಡ್ ಇಲ್ಲ ಅಮ್ಮ, ಇನ್ನು ಮಧ್ಯಾಹ್ನ ತಲುಪಬೇಕು ರೋಡ್ ಆಸಿ ನಡ್ಕೊಂಡು ಹೋಗೋಕ್ಕೆ ಅಂತ. ಇಲ್ಲಿ ಸ್ವಲ್ಪ ರೋಡಿಂದ ಬಂದು ಗದ್ದೆಯಲ್ಲಿ ಇಳಿಯೋಕ್ಕಿತ್ತ, ದಾರಿ ಕಾಣ್ತಿಲ್ಲ ಅಂತ. ನನಗೆ ಗಾಬರಿ, ಇನ್ನು ಮಧ್ಯಾಹ್ನ ತಲುಪಬೇಕಲ್ಲ. ದಾರಿ ಕಾಣ್ತಿಲ್ವಾ? ಇವಾಗ ಎಲ್ಲಿಗೆ ಹೋಗ್ಬೇಕು ಸಿಸಮ್ಮ? ಈ ಕಡೆ. ಹಾಂ ಇದೆ. ಇಲ್ಲಿ ಹೋದರೆ ಗದ್ದೆ ಹತ್ರ ತಲುಪ್ತೀವಿ. ಇಲ್ಲಿ ಈ ಕಡೆ ಗೈಸ್. ಇಲ್ಲಿ ಡೌನ್ ಇದೆ. ಅಲ್ಲಿಂದ ಮನೆಯಿಂದ ಟೆಂಪಲಿಗೆ ಹೋಗ್ಬೇಕಾದ್ರೆ ಅಲ್ಲಿಂದ ಟೆಂಪಲಿಗೆ ಡೌನ್ ಇರುತ್ತೆ. ಹಾಗೆ ವಾಪಸ್ ಹೋಗ್ಬೇಕಾದ್ರೆ ಅಲ್ಲಿಂದ ಅಪ್ ಆಗುತ್ತೆ ಅಲ್ವಾ, ಅವಾಗ ಸುಸ್ತಾಗುತ್ತೆ. ಹಾಗಾಗಿ ಈ ಕಡೆ ಸೈಡ್ ರೋಡಿಂದ ಹೋದರೆ, ಅಂದರೆ ರೋಡ್ ಅಂದರೆ ಇದು ಗದ್ದೆ ಸೈಡೆ, ಇಲ್ಲಿಂದ ಹೋದರೆ ಮತ್ತೆ ನಮಗೆ ಡೌನೇ ಸಿಗುತ್ತೆ. ಹಾಗಾಗಿ ಇಲ್ಲಿಂದ ಈಸಿ ಆಗುತ್ತೆ, ಮತ್ತು ಅಜ್ಜಿಗೆ ಸುಸ್ತಾಗುತ್ತಲ್ಲ, ಹಾಗಾಗಿ ಇಲ್ಲಿಂದ ಹೋಗ್ತಿದ್ದೀವಿ. ಈಗ ನೋಡಿ ಈ ಸನ್ನಿ ಇಲ್ಲಿ ಹಾಕಿರೋ ಸೇತುವೆ ಮೇಲೆ ನಡ್ಕೊಂಡು ಹೋಗ್ಬೋದು, ಯಾಕಂದರೆ ಗಟ್ಟಿ ಇದೆ. ಇವಾಗಾಗಿ ಹಾಕಿರೋ ಸೇತುವೆ ಇದು. ಈ ರೂಟಲ್ಲಿ ಇದೇ ಫಸ್ಟ್ ಟೈಮ್ ನಾನು ಬರ್ತಾ ಇರೋದು. ಇಲ್ಲಿಂದ ಬಂದಿದ್ದಿಲ್ಲ, ಇವಾಗ ಫಸ್ಟ್ ಟೈಮ್. ಅವನಿಗೆ ಬರೀ ನಡೆಯೋಕ್ಕೆ ತುಂಬ ಇಷ್ಟ ಆಗಿಬಿಟ್ಟಿದೆ ಇಲ್ಲಿ. ಹಾಂ ರೋಡು ನಾರ್ಮಲ್ ರೋಡಲ್ಲಿ ನಡೆಯೋ ಒಂದೇ ನಡೆಯಲ್ಲ, ಇಲ್ಲಿ ನಡೀತಿರೋದು ನೋಡಿ ಅವನು. ಅವನ ಅಜ್ಜಿ ಎತ್ಕೊತೀನಿ ಅಂದರೆ ಬಿಡ್ತಾನೆ ಇಲ್ಲ, ನಡಿತೀನಿ ಅಂತ. ಹಾಂ ಗೌರಿ ಹಳ್ಳನಾ?
ಇದು ಗೌರಿ ಹಳ್ಳ. ಮೀನಿದೆಯಾ ಅಲ್ಲಿ? ಗೌರಿ ಹಳ್ಳ ಅಂತ ಇದು. ಹಾಂ, ಇದ್ರಲ್ಲಿ ಏನು ಮಾಡ್ತಾರೆ? ಗಣಪತಿ ಎಲ್ಲ ಇಲ್ಲಿ ಬಿಡೋದ? ಗಣಪತಿ ಎಲ್ಲ ಮೊದಲು ಇಲ್ಲೇ ಬಿಡ್ತಾ ಇದ್ದಿದ್ದಮ್ಮ. ಇಲ್ಲಿ ಗುಂಡಿ ಮಾಡಿ ಮೊದಲು ಅಂದ್ರೆ ಒಂದು ಕೊಳಕಿಲ್ಲ. ಅವಾಗ ಅಲ್ಲಿ ನೀರು ಸನ್ನಿ ನಡೀರಿ ಸೇಸವನ ಹೋಗೋಣ. ನೀವು ಇವನು ನೀರು ಮೀನಿಲ್ಲ ಅದರಲ್ಲಿ, ಬರೀ ನೀರು. ಅಜ್ಜಿಗೆ ಅವ್ನು ಎಳ್ಕೊಂಡು ಹೋಗೋಷ್ಟು ಸುಸ್ತಾಗ್ಬಿಡ್ತು ಬಿಡಿ. ಎತ್ಕೊಂಡು ಹೋಗೇ ಇಲ್ಲ, ಎತ್ಕೊಳಕ್ಕೆ ಬಿಟ್ಟಿಲ್ಲ. ಮಂಡಲ ತಲುಪಿದ್ವಿ, ಮೇನ್ ರೋಡ್ ಬಂದ್ವಿ. ಅವಲ್ಲ ಅಜ್ಜಿ ಪೂಜೆ ಸಾಮಾನು ತಗೊಂಡ್ವಲ್ಲ, ಅಲ್ಲಿಗೆ ಬರೋಕ್ಕಾದ್ವಿ. ಗೈಸ್, ಇವಾಗಷ್ಟೇ ಮನೆ ತಲುಪಿದ್ವಿ. ಟೆಂಪಲ್ ವ್ಲಾಗ್ ಏನಿದೆ ಅದು ನಿಮಗೆ ತುಂಬಾ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನಂದು ವಿಡಿಯೋ ನೋಡೋಕ್ಕಿಂತ ನೀವು ಲೈವ್ ಆಗಿ ಇದು ಎಕ್ಸ್ಪೀರಿಯೆನ್ಸ್ ಮಾಡಿದ್ರೇ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಈ ಮದುವೆ ಗಡಿಬಿಡಿಯಲ್ಲಿ ನನಗೆ ಅದು ಅಷ್ಟು ಬ್ಲಾಗ್ ಮಾಡೋಕ್ಕಾಗಿಲ್ಲ. ಶಾರ್ಟ್ಸ್ ಮಾಡಿ ನಿಮಗೆ ಆಲ್ಮೋಸ್ಟ್ ಎಲ್ಲ ಶಾಸ್ತ್ರಗಳನ್ನ ತೋರಿಸಿದ್ದೀನಿ. ನಾನು ಮಾಡಿರೋ ಶಾರ್ಟ್ಸಿಗೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾಯಿದೆ. ಹಾಗೆ ಈ ಬ್ಲಾಗಿಗೂ ಅದೇ ಥರ ರೆಸ್ಪಾನ್ಸ್ ಬರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಬೆಂಕಿಸ್ಕೊಡ್ತಾಳೆ ಎಲ್ಲರಿಗೂ. ಇವತ್ತಿನ ಕಿವಿ ಮಾತು: ಅನುಮಾನ ವೈಫಲ್ಯಕ್ಕಿಂತ ನಿಮ್ಮ ಕನಸುಗಳನ್ನು ಕೊಲ್ಲುತ್ತದೆ. ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೆ ನಾಳೆ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್, ಲವ್ ಯು ಆಲ್.